ಸರ್ಕಾರಿ ನೌಕರರಿಗೆ ಈಗ ಬಂಪರ್ ಗುಡ್ ನ್ಯೂಸ್ ಸಿಗ್ತಾ ಇದೆ. 2% ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಿದಂತಹ ಮೋದಿ ಸರ್ಕಾರ. ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಗುಡ್ ನ್ಯೂಸ್, ಬಂಪರ್ ಗುಡ್ ನ್ಯೂಸ್. 2% ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಿದೆ ಮೋದಿ ಸರ್ಕಾರ. 2% ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋದಕ್ಕೆ ಸಂಪುಟ ಅನುಮತಿಯನ್ನ ಕೊಟ್ಟಿದೆ, ಅನುಮೋದನೆ ಮಾಡಿದೆ. ಪ್ರಸ್ತುತ ಇರುವಂತಹ ಭತ್ಯೆ 58ರಿಂದ 60ಕ್ಕೆ ಈ ಹೆಚ್ಚಳವನ್ನ ಕೋಟ್ಯಾಂತರ ನೌಕರರಿಗೆ ಪ್ರಯೋಜನವಾಗುತ್ತೆ. ಈ ಹೆಚ್ಚಳ 49.19 ಲಕ್ಷ ನೌಕರರು, 68.72 ಲಕ್ಷ ಪಿಂಚಣಿದಾರರು. ಜುಲೈ 1ರಿಂದ ಜಾರಿಗೆ ಬರುವಂತೆ ಈ ತುಟ್ಟಿ ಭತ್ಯೆ ಹೆಚ್ಚಳವಾಗುತ್ತೆ. ಕೇಂದ್ರದ ಮೇಲೆ ವಾರ್ಷಿಕವಾಗಿ 10,83.96 ಕೋಟಿ ಹೆಚ್ಚಳವಾಗುತ್ತೆ. ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಣೆ ಮಾಡುವಂತೆ ಹೇಳ್ತಾ ಇದೆ ಕೇಂದ್ರ. ಸಾಮಾನ್ಯವಾಗಿ ಜನವರಿ ಜುಲೈನಲ್ಲಿ ಈ ತುಟ್ಟಿ ಭತ್ಯೆ ಹೆಚ್ಚಳವಾಗುತ್ತಂತೆ. ಈಗ ಕೇಂದ್ರ ಸರ್ಕಾರದ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಬಹಳ ಬಂಪರ್ ಗುಡ್ ನ್ಯೂಸ್ ಇದು. ಯಾಕಂದ್ರೆ 2% ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡ್ತಾ ಇದೆ ಮೋದಿ ಸರ್ಕಾರ. 2% ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋದಕ್ಕೆ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. 58ರಿಂದ 60ಕ್ಕೆ ಹೆಚ್ಚುವಾಗಲಿದೆ ಈಗ ಪ್ರಸ್ತುತ ಇರುವಂತಹ ಭತ್ಯೆ. ಈ ಹೆಚ್ಚಳದಿಂದ ಕೋಟ್ಯಾಂತರ ನೌಕರರಿಗೆ ಪ್ರಯೋಜನವಾಗುತ್ತೆ. 68.72 ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಜುಲೈ 1ರಿಂದ ಜಾರಿಗೆ ಬರುವಂತೆ ಈ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಕೇಂದ್ರದ ಮೇಲೆ ವಾರ್ಷಿಕವಾಗಿ ಆರ್ಥಿಕ ಹೊರೆಯೂ ಕೂಡ ಆಗುತ್ತೆ. ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಣೆ ಮಾಡುವ ಕೇಂದ್ರ. ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈನಲ್ಲಿ ಈ ತುಟ್ಟಿ ಭತ್ಯೆ ಹೆಚ್ಚಳವಾಗುತ್ತೆ. ಬಂಪರ್ ಗುಡ್ ನ್ಯೂಸ್ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ. 2% ತುಟ್ಟಿ ಭತ್ಯೆಯನ್ನ ಕೇಂದ್ರ ಸರ್ಕಾರ ಈಗ ಹೆಚ್ಚು ಮಾಡುತ್ತಾ ಇದೆ. ಬಹಳಷ್ಟು ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಯಾಕೆಂದರೆ ಪ್ರಸ್ತುತ ಇರುವಂತಹ ಭತ್ಯೆ 58ರಿಂದ 60ಕ್ಕೆ ಹೆಚ್ಚಾಗಲಿದೆ. ಈ ಹೆಚ್ಚಳದಿಂದ ಕೋಟ್ಯಾಂತರ ನೌಕರರಿಗೆ ಪ್ರಯೋಜನವಾಗುತ್ತೆ. 49.19 ಲಕ್ಷ ನೌಕರರು, ಇನ್ನು ಪಿಂಚಣಿದಾರರು ಕೂಡ 68 ಲಕ್ಷ ಸಮೀಪವಿದ್ದಾರೆ. ಹೀಗಾಗಿ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಆರ್ಥಿಕವಾಗಿಯೂ ಹೊರೆ ಕೂಡ ಉಂಟಾಗುತ್ತೆ. ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಣೆ ಮಾಡ್ತಾ ಇದೆ ಕೇಂದ್ರ. ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈಯಲ್ಲಿ ಈ ತುಟ್ಟಿ ಭತ್ಯೆ ಹೆಚ್ಚಳವಾಗ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡ್ತಾ ಇದೆ ಮೋದಿ ಸರ್ಕಾರ.